ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನಾನು ಎಲ್ಲಿಗೆ ಬಂದಿದ್ದೀನಿ. ದೇವಸ್ಥಾನ ಕಾಣ್ತಾ ಇದೆ ಅಲ್ವಾ? ಹೇಳ್ತೀನಿ ಮುಂದೆ ಅದ್ರ ಬಗ್ಗೆನೇ. ಎಷ್ಟೊಂದು ಜನ ಇದ್ದಾರೆ ನೋಡಿ. ಆ ಕಡೆ ನೀರಿದೆ, ನಾನು ಆ ಕಡೆ ಹೋಗ್ತಾ ಇದ್ದೀನಿ. ನೀರಂದರೆ ನಂಗೆ ತುಂಬ ಇಷ್ಟ, ಅದರಲ್ಲಿ ಆಡೋದಂದರೆ ಇನ್ನೂ ಇಷ್ಟ. ಹಾಗಾಗಿ ನಾನು ಹಾಗೆ ನಡ್ಕೊಂಡು ಆ ಕಡೆ ಹೋಗ್ತಾ ಇದ್ದೀನಿ. ತುಂಬ ಜನ ಬಂದಿದ್ರು, ಹಾಗಾಗಿ ಸ್ಲೋ ಆಗಿ ಹೋಗಬೇಕಾಯಿತು. ನೋಡಿ ಚಿಕ್ಕ ಮಗು ಥರ ಆಟ ಆಡ್ತಾ ಇದ್ದೀನಿ ನಾನು. ಎಷ್ಟು ಚೆನ್ನಾಗಿದೆ ನೀರು. ಇದು ಯಾವ ನದಿ ಗೊತ್ತಾ ನಿಮಗೆ? ತುಂಗಭದ್ರಾ ನದಿ ಇದು. ಮಂತ್ರಾಲಯದಿಂದ ಇಲ್ಲಿಗೆ ಬರುತ್ತೆ ಅದು ನದಿ. ನೀರು ಕಂಡ್ರೆ ನನಗಂದ್ರೆ ತುಂಬ ಇಷ್ಟ ಆಗುತ್ತಪ್ಪ. ಅದೇನೋ ಪಂಚಪ್ರಾಣ ನೀರಲ್ಲಿ ಆಟ ಆಡಬೇಕಂದ್ರೆ. ಹಾಯ್, ನಾನು ಇವತ್ತು ಇದ್ದೇನೆ ಬಿಚ್ಚಲಿ ಎಂಬ ಊರಲ್ಲಿ. ಇದು ಎಲ್ಲಿದೆ ಗೊತ್ತಾ? ಮಂತ್ರಾಲಯದಿಂದ ಒಂದು 15 ಕಿಲೋಮೀಟರ್ ದೂರ ಆಗುತ್ತೆ. ನಾನು ಬಿಚ್ಚಲಿ ಎಂಬ ಊರಿಗೆ ಬಂದಿದ್ದೀನಿ. ನೋಡಿ ತುಂಗಭದ್ರಾ ನದಿ. ಎಷ್ಟು ಚೆನ್ನಾಗಿ ಹರಿತಿದೆ ನೋಡಿ ನೀರು. ಎಷ್ಟೊಂದು ನೀರಿದೆ. ಇದು ರಾಯರು ಇಲ್ಲಿ ನೆಲೆಸಿದ ಊರು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತೀನಿ ಮುಂದೆ. ದೇವಸ್ಥಾನಕ್ಕೂ ಹೋಗ್ತೀನಿ. ನದಿನಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಹಾಗೆ ಕೈಕಾಲು ತೊಳ್ಕೊಂಡ್ಮೇಲೆ ನಾನು ರಾಯರ ಬೃಂದಾವನಕ್ಕೆ ಹೋದೆ. ಅಲ್ಲಿ ನೋಡಿದರೆ ತುಂಬ ಜನ ಇದ್ದರು ಮುಂದೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡೆ, ನಮಸ್ಕಾರ ಆಮೇಲೆ ಮಾಡೋಣ ಅಂತ. ಅಲ್ಲಿ ಆಚಾರ್ಯಗಳು ಅಲ್ಲಿ ದೇವರ ಬಗ್ಗೆ ಹೇಳೋದನ್ನು ಕೇಳ್ತಾ ನಿಂತಿದ್ದೆ. ರಾಯರು ಹೇಗೆ ಬಂದರು ಹೇಗೆ ಇಲ್ಲ ಅಂತ. ಆಮೇಲೆ ಅವರೆಲ್ಲ ಹೋದ್ಮೇಲೆ ನಾನು ಹೋದೆ ನಮಸ್ಕಾರ ಮಾಡೋಕ್ಕೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬೃಂದಾವನ ನೋಡಿ. ಬಿಚ್ಚಲೆಯಲ್ಲಿರುವ ರಾಯರ ಬೃಂದಾವನ. ಈಗ ಯಾರಿಲ್ಲ ನೋಡಿ, ಇಷ್ಟು ತನಕ ಭಾಳ ಜನ ಇದ್ದರು. ಹಾಗಾಗಿ ಸರಿಯಾಗಿ ಪ್ರಾರ್ಥನೆ ಮಾಡೋಕ್ಕೆ ಆಗಲೇ ಇಲ್ಲ ನನಗೆ. ಹಾಗಾಗಿ ಇವಾಗ ನೆಮ್ಮದಿಯಿಂದ ಪ್ರಾರ್ಥನೆ ಮಾಡಿ ಆಮೇಲೆ ಮುಂದೆ ಹೋದೆ ನಾನು. ಅಲ್ಲಿ ಹಾವಿನ ವಿಗ್ರಹ ಇತ್ತು, ಹಾಗೆ ಮತ್ತು ಲಿಂಗ ಕೂಡ ಇತ್ತು. ದೇವರ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದೆ ಹೋದೆ. ಪಕ್ಕದಲ್ಲೇ ಬಿಚ್ಚಲಮ್ಮ ದೇವಸ್ಥಾನ ಅಂತ ಇದೆ. ಇಲ್ಲಿ ಪಕ್ಕದಲ್ಲಿ ಈಗ ಮತ್ತೆ ಹೊಸದಾಗಿ ಗುಡಿ ನಿರ್ಮಾಣವಾಗ್ತಾ ಇದೆ. ಇಲ್ಲೇ ದೇವಸ್ಥಾನ ನೋಡಿ, ಇಲ್ಲಿ ಹಿಂದೆ. ಇದು ಹಳೇದು, ನಾವಿರೋದು ಈ ಕಡೆ ದೇವರಿರೋದು. ಇದು ಹೊಸದಾಗಿ ಮಾಡ್ತಾ ಇದ್ದಾರೆ, ಇನ್ನು ನಡೀತಾ ಇದೆ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಬಿಚ್ಚಲೆಯಲ್ಲಿ ರಾಯರ ಪರಮಾಪ್ತರಾದ ಅಪ್ಪಣ್ಣಾಚಾರ್ಯರು ನೆಲೆಸಿದ ಊರವರು. ರಾಯರು ಐಕ್ಯರಾಗುವ ಮೊದಲು ಇಲ್ಲೇ 13 ವರ್ಷಗಳ ಕಾಲ ತಪಸ್ ಮಾಡಿದರು ಎಂದು ಹೇಳಲಾಗುತ್ತದೆ. ಅಪ್ಪಣ್ಣಾಚಾರ್ಯರು ಮಹಾವಿದ್ವಾಂಸರವರು. ಈಗ ನೀವು ನೋಡ್ತಾ ಇರೋದು ಗೋಶಾಲೆ. ಅಲ್ಲೇ ಮೊದಲು ತುಂಬ ಗೋಗಳಿದ್ದವು, ಈಗ ಯಾವಿಲ್ಲ, ಅವು ಎಲ್ಲ ಹೊರಗಡೆ ಹೋಗಿದ್ದವು. ನಮ್ಮ ಬಿಚ್ಚಾಲೆ ಇದು ದೊಡ್ಡ ಗೋಶಾಲೆ. ಅಪ್ಪಣ್ಣಾಚಾರ್ಯರು ಎಂಥ ದೊಡ್ಡ ವಿದ್ವಾಂಸರೆಂದರೆ ಅವರ ಹತ್ತಿರ ಶಿಕ್ಷಣವನ್ನು ಕಲಿಯಲು ದೇಶದ ವಿವಿಧ ಮೂಲೆಗಳಿಂದ ವಟುಗಳು ಆಗಮಿಸುತ್ತಿದ್ದರು. ವಿದ್ಯಾರ್ಥಿಗಳು ತಮ್ಮ ಆಹಾರಕ್ಕಾಗಿ ದಿನಾಲೂ ಮನೆ ಮನೆಗೆ ತೆರಳಿ ಅಕ್ಕಿಯನ್ನು ತರುತ್ತಿದ್ದರು. ಹಾಗೆ ತಂದ ಅಕ್ಕಿಯನ್ನು ತುಂಗಭದ್ರಾ ನದಿಯ ನೀರಿನಲ್ಲಿ ತೊಳೆದು ಅರಳಿ ವೃಕ್ಷಕ್ಕೆ
ಬಟ್ಟೆಯಲ್ಲಿ ಕಟ್ಟಿ ಇಡ್ತಿದ್ದರು. ಅಪ್ಪಣ್ಣಾಚಾರ್ಯರು ಆ ದಿನದ ಶಿಕ್ಷಣ ಮುಗಿದ ನಂತರ ಅನ್ನಪೂರ್ಣೇಶ್ವರಿಯನ್ನು ಧ್ಯಾನಿಸಿ ನೀರಿನ ಪ್ರೋಕ್ಷಣೆಯನ್ನು ಅಕ್ಕಿ ಮೇಲೆ ಮಾಡ್ತಾ ಇದ್ದರು. ಅದು ತಕ್ಷಣವೇ ಅನ್ನವಾಗಿ ಬದಲಾಗ್ತಾ ಇತ್ತು. ಇಷ್ಟೊಂದು ಮಹಾನ್ ದೊಡ್ಡ ವ್ಯಕ್ತಿಯಾದ ಅಪ್ಪಣ್ಣಾಚಾರ್ಯರ ಬಗ್ಗೆ ತಿಳಿದುಕೊಂಡ ಶ್ರೀ ರಾಘವೇಂದ್ರ ರಾಯರು ಅಪ್ಪಣ್ಣಾಚಾರ್ಯರನ್ನು ನೋಡಲು ಬಿಚ್ಚಲೆಗೆ ಆಗಮಿಸಿರುತ್ತಾರೆ. ಇಷ್ಟೊಂದಿದೆ ನೋಡಿ ಈ ಕತೆ. ಹೇಳೋಕ್ಕೆ ಹೋದರೆ ತುಂಬ ಇದೆ ಅದರ ಬಗ್ಗೆ ಕತೆ ಬಿಚ್ಚಾಲೆದು. ನಮಗೆ ಸಮಯ ಆಯಿತು, ಮಧ್ಯಾಹ್ನ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಹೊರಟಿದ್ವಿ. ಬರುವಾಗ ದಾರಿಯಲ್ಲಿ ಮೆಣಸಿನ್ಕಾಯಿನ ಒಣಗಾಕಿದ್ರು ನೋಡಿ. ಮೆಣಸಿನ್ಕಾಯಿ ಗಿಡಗಳು ಇಲ್ಲಿ ತುಂಬ ಅಂದರೆ ತುಂಬ ಇವೆ. ಹಾಗಾಗಿ ರೈತರೆಲ್ಲ ಮೆಣಸಿನ್ಕಾಯಿನ ಕಟ್ ಮಾಡಿ ಕೆಂಪು ಮೆಣಸಿನ್ಕಾಯಿನ ಒಣಗಾಕಿದ್ರು. ಅಲ್ಲಿ ನೋಡಿ, ಇದೇ ನೋಡಿ ಗಿಡ. ಎಷ್ಟೊಂದು ಗಿಡಗಳಿದೆ ಅಬ್ಬಬ್ಬಬ್ಬ, ತುಂಬ. ಇವೆಲ್ಲ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಒಣಮೆಣಸಿನ್ಕಾಯಿ ಗಿಡ. ನಾನು ಇವಾಗ ಬಂದಿದ್ದು ಪಂಚಮುಖಿಗೆ. ಬಿಚ್ಚಲಿಂದ ಸೀದಾ ಬಂದಿದ್ದು ಪಂಚಮುಖಿ. ಅದಕ್ಕೂ ಸಹ ಮಂತ್ರಾಲಯದಿಂದ ಒಂದು 15-20 ಕಿಲೋಮೀಟ್ರ್ ದೂರದಲ್ಲಿದೆ. ಭಾನುವಾರವಾಗಿದ್ದರಿಂದ ತುಂಬ ಅಂದರೆ ತುಂಬ ಜನ ಇದ್ದರು. ಹಾಗಾಗಿ ನನಗೆ ದರ್ಶನ ಮಾಡೋಕ್ಕೆ 3-4 ಅವರ್ಸ್ ಆಯಿತು. ನಂತರ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಹೋಗ್ತಾ ಇದ್ದೆ. ಈ ದೇವಸ್ಥಾನ ಅಂದರೆ ಈ ಊರು ಯಾಕೆ ಪ್ರಸಿದ್ಧಿ ಪಡೆದಿದೆ ಅಂತಂದರೆ, ರಾಯರು ತಾವು ಐಕ್ಯರಾಗುವ ಮೊದಲು 12 ವರ್ಷಗಳ ಕಾಲ ತಪಸ್ಸು ಮಾಡಿದರೆಂದು ಹೇಳಲಾಗುತ್ತದೆ. ಇವರ ತಪಸ್ಸಿಗೆ ಮೆಚ್ಚಿ ಆಂಜನೇಯನು ಬಂಡೆಗಲ್ಲಿನಿಂದ ಒಡಮೂಡಿ ದರ್ಶನವನ್ನು ನೀಡಿದ್ದೆಂದು ಹೇಳಲಾಗುತ್ತದೆ. ಇಂದಿಗೂ ಸಹ ಈ ಕ್ಷೇತ್ರದಲ್ಲಿ ಆಂಜನೇಯನ ಪಾದದ ಗುರುತುಗಳಿವೆ ಹಾಗೂ ಬಂಡೆಗಲ್ಲು ಹಾಸಿಗೆ ಇದೆ ಎಂದು ಹೇಳಲಾಗುತ್ತದೆ. ತುಂಬ ಪ್ರಸಿದ್ಧವಾದ ಊರಾಗಿದೆ ಇದು. ಇಲ್ಲಿ ನೋಡಿ, ಇದನ್ನು ನೋಡ್ತಾ ಇದ್ದೀರಲ್ವಾ, ಇದು ಯಾರೂ ಮೇಲೆ ತಂದಿಟ್ಟಿಲ್ಲ. ಅದು ಪ್ರಕೃತಿಯಿಂದನೇ ಆಗಿರೋದು. ಸೇಮ್ ಹಾಸಿಗೆ ಥರ ಇದೆ, ಒಂದ್ರ ಮೇಲೆ ಒಂದು ಯಾರೋ ಇಟ್ಟಿರೋ ಥರನೇ ಇದೆ. ಅಷ್ಟೊಂದು ಪ್ರಸಿದ್ಧವಾದ ಊರು ಇದು. ಈ ದೇವಸ್ಥಾನದಲ್ಲಿ ಇಷ್ಟು ವರ್ಷಗಳು ಮತ್ತು ಕಳೆದರೂ ಸಹ ಆಂಜನೇಯನ ಹಾಸಿಗೆ ಮತ್ತು ದಿಂಬುಗಳನ್ನು ನೋಡಬಹುದಾಗಿದೆ. ಅಷ್ಟೊಂದು ಪ್ರಸಿದ್ಧವಾದ ಊರಾಗಿದೆ ಇಲ್ಲಿ. ಆಂಜನೇಯನನ್ನು ಅಹಿರಾವಣನನ್ನು ಸಂಹಾರ ಮಾಡಲು ಆಂಜನೇಯ ಸ್ವಾಮಿಯ ಪಂಚಮುಖಿ ಆಂಜನೇಯ ಅವತಾರ ಎತ್ತಿದನೆಂದು ಹೇಳಲಾಗುತ್ತದೆ. ಈ ದೇವನು ವರಹ, ಗರುಡ ಮತ್ತು ನರಸಿಂಹ, ಭೀಮರಾಯ ಹಾಗೂ ಹಯಗ್ರೀವ ಮುಖವನ್ನು ಹೊಂದಿದ್ದಾನೆ. ಇಲ್ಲಿಗೆ ಬಂದು ತಾಯತ ಕಟ್ಟಿಸ್ಕೊಳ್ಳೋದ್ರಿಂದ ಇಷ್ಟಾದ ಸಿದ್ಧಿರಸ್ತು, ಅಂದರೆ ನಮಗೆ ಬೇಕಾದ್ದು ಮನಸ್ಸಲ್ಲಿ ಕೋರಿಕೆ ಏನಾದರೂ ಇರುತ್ತೆ ಅಲ್ಲ, ಅದು ಆಗುತ್ತೆ ಅಂತ ಹೇಳಲಾಗುತ್ತದೆ. ಅಚಲವಾದ ನಂಬಿಕೆ ಇದೆ ಇಲ್ಲಿ. ಹಾಗೆ ಬಹಳ ವರ್ಷಗಳಿಂದ ಯಾವುದಾದ್ರೂ ರೋಗ ರುಜಿನಗಳಿಂದ ಬಳಲ್ತಾ ಇದ್ದರೆ ಈ ಶಾಂತಮೂರ್ತಿಯನ್ನು ದರ್ಶನ ಮಾಡಿಕೊಂಡರೆ ನಮ್ಮ ಕಾಯಿಲೆ ವಾಸಿಯಾಗುತ್ತದೆ ಅಂತ ನಂಬಿಕೆ ಇದೆ. ಅವರು ರುದ್ರದೇವರನ್ನ, ಶೇಷದೇವರನ್ನ, ವಿನಾಯಕರನ್ನ ಹಾಗೂ ವೃಂದಾವನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. వేరే పంచముఖి ఆంజనేయ స్వాముల వారిని పైన 7 కొండలవాడు మహాలక్ష్మి. వీరు దర్శనమైన తర్వాత మంత్రాలం వెళ్ళి బృందావనం ప్రవేశించారు రాఘవేంద్ర స్వాముల వారు. ఇక్కడ మూల అర్చకులు అనంతాచార్య గారు రుద్రదేవుని, శేషదేవుని, వినాయకుని మరియు బృందావనాన్ని ప్రతిష్టాపన చేశారు స్వాముల వారు. బృందావనం అయిన తర్వాత ఆత్మీయ స్థలంలో వదిలేయాలి. రస్తలో ఆపకండి. దర్శనం పూర్వ ఈశాన్య దినను ಪೂರ್ವಭಾಗಕ್ಕೆ ಬರತಕ್ಕದ್ದು, ಪೂರ್ವ ಅಂತ್ಯವನ್ನು ಪೂರ್ವಭಾಗಕ್ಕೆ ಬರತಕ್ಕದ್ದು. ಫೋಟೋ ವಿಡಿಯೋ ಇರಬಾರದು. ದೇವರ ದರ್ಶನ ಮಾಡಿದ ನಂತರ ನಾನು ಹೊರಗಡೆ ಬಂದೆ. ಹೊರಗಡೆ ನೋಡ್ತಾ ಇದ್ದೀರಲ್ಲ, ನೀವೇ ನೋಡ್ತಾ ಇದ್ದೀರಾ ಎಷ್ಟೊಂದು ಬಳೆಗಳಿವೆ. ಯಾವ ರೀತಿ ಬೇಕು ಆ ರೀತಿ ಡಿಸೈನ್ ವೆರೈಟಿ ಬಳೆಗಳಿವೆ. ಹಾಗೆ ಮುತ್ತಿನ ಸರಗಳು ಕೂಡ ಅಷ್ಟೇ ಇವೆ. ಅಲ್ಲೆಲ್ಲ ತುಂಬ ಜನ ಸೇರಿಕೊಂಡಿದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಕಿಚನ್ಗಳು ಎಷ್ಟೊಂದು ಮುದ್ದಾಗಿವೆ, ಅವು ಪುಟ್ದಾಗಿ. ಹಾಗೆ ಇಲ್ಲಿ ಬ್ಯಾಂಗಲ್ಸು, ಸರಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನಾನು ತೊಗೊಲಿ ಬಿಡಲಿ, ಆದರೆ ಒಂದು ಸತಿ ಈ ಕಡೆ ಎಲ್ಲ ಕಣ್ಣಾಡಿಸಿದರೆ ಏನೋ ಒಂದು ಸಮಾಧಾನ ಆಗುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ ಇವೆಲ್ಲ ನೋಡೋಕ್ಕೆ. ಮನಸ್ಸಿಗೆ ಏನೋ ಒಂಥರ ಖುಷಿ. ದೇವಸ್ಥಾನಕ್ಕೆ ಬಂದಿದ್ವಿ ಅಂದಮೇಲೆ ಇದೆಲ್ಲ ನೋಡದೆ ಇರೋಕ್ಕಾಗುತ್ತಾ? ನೀವು ಬಂದರೆ ಮಾತ್ರ ಖಂಡಿತವಾಗ್ಲೂ ಏನಾದರೂ ಒಂದು ತೊಗೊಳ್ಳೇಬೇಕು. ಆ ಥರ ಇದೆ ಇಲ್ಲಿ ಐಟಮ್ಸು.
ಇಲ್ಲಿನ ದೇವರು ಬಹಳ ಪ್ರಸಿದ್ಧಿ, ಅಂದರೆ ತುಂಬ ಇಲ್ಲಿ ಬಂದರೆ ನಮಗೆ ನಮ್ಮ ಮನಸ್ಸಲ್ಲಿರೋ ಕೆಲಸ ಅಂದ್ಕೊಂಡಿರೋ ಕೆಲಸ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ತುಂಬ ನಂಬಿಕೆ ಇದೆ ನಮ್ಮ ಜನರಲ್ಲಿ ಹಾಗೂ ನಮ್ಮಲ್ಲಿ ಸಹ. ಹಾಗಾಗಿ ನಾವು ವರ್ಷ ಬರ್ತಾನೆ ಇರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ, ಹೋಗ್ತಾ ಇದ್ದಾರೆ. ಬಹಳ ಅಂದರೆ ಬಹಳ ಇದೆ. ಅಲ್ಲೆಲ್ಲ ವೆಹಿಕಲ್ಲು ಇದು ಪಾರ್ಕ್ ಮಾಡೋಕ್ಕೂ ಜಾಗನೇ ಇಲ್ಲ ನೋಡಿ, ಪಾರ್ಕಿಂಗ್ಗೆ ಪ್ಲೇಸೇ ಇಲ್ಲ, ಅಷ್ಟೊಂದು ಜನ ಬಂದಿದ್ದಾರೆ. ನಿಮಗೆ ಬೇಕಾದ ವಸ್ತುಗಳಿಗೂ ಸಹ ಎಲ್ಲ ಸಿಗುತ್ತೆ. ದರ್ಶನದ ಜೊತೆ ಹೊರಗಡೆ ತಿಂಡಿ ಸಹ ಚೆನ್ನಾಗಿದ್ದಾವೆ ಹೋಟೆಲ್ಗಳು. ಹಾಗೆ ನಾನು ದರ್ಶನ ಮುಗಿಸ್ಕೊಂಡು ಮುಂದೆ ಹೋಗ್ತಾ ನಂಗೆ ನೀರು ಅಡಿಕೆ ಆಯಿತು ತುಂಬ. ಆ ಕಬ್ಬಿನ ಹಾಲು ಮಾಡ್ತಾಯಿದ್ರು, ಕಬ್ಬಿನ ಹಾಲು ಕುಡಿಯೋಣ ಅಂತ ಕೂತ್ಕೊಂಡೆ ನಾನು. ಎಷ್ಟು ಪ್ರಶಾಂತವಾಗಿದೆ ಆ ಸ್ಥಳ. ನಾನು ನಿಧಾನಕ್ಕೆ ಕುಡಿತಾ ಇದ್ದೆ. ತುಂಬ ಬಿಸಿಲಿರೋದ್ರಿಂದ ಹಾಗಾಗಿ ನಾನು ಸ್ಕಾರ್ಫ್ ಕಟ್ಕೊಂಡಿದ್ದೆ, ಯಾಕಂದರೆ ನಾನು 2 ವೀಲರ್ ಮೇಲೆ ಬಂದಿದ್ದೆ. ಕಬ್ಬಿನ ಹಾಲು ಕುಡಿದ ಮೇಲೆ ಕಬ್ಬಿನ ಹಾಲು ತುಂಬ ಸ್ವೀಟ್ ಅನಿಸಿತು ನನಗೆ. ಹಾಗಾಗಿ ಕಬ್ಬು ಕೂಡ ತೊಗೊಂಡು ಹೋಗೋಣ ಮನೆಗೆ ಅನಿಸಿತು. ಎಷ್ಟು ದಿನ ಆಯಿತು ಕಬ್ಬು ತಿನ್ನೋದೇ, ಇನ್ನೂ ಮಾರ್ಕೆಟಲ್ಲಿ ಬಂದಿರಲಿಲ್ಲ. ಈಗ ತಾನೇ ಬೆಳೆ ಬೆಳೀತಾ ಇದೆ, ಹಾಗಾಗಿ ಇನ್ನೂ ಬಂದಿರಲಿಲ್ಲ. ಅಲ್ಲಿ ಹಿಂದುಗಡೆ ಕಾಣಿಸ್ತಾ ಇದೆಯಲ್ಲ ಹೊಲ, ಅಲ್ಲಿ ಅವ್ರದ್ದೇ ಅಂಥದ್ದು ಕಬ್ಬಿನ ಗದ್ದೆ ಎಲ್ಲ. ಅವರೆಲ್ಲ ಅಲ್ಲೇ ಬೆಳೆದು ಅಲ್ಲೇ ನಮಗೆ ಕಬ್ಬಿನ ಹಾಲು ಮಾಡಿ ಕೊಡ್ತಾಯಿದ್ರು. ನಾನು ಕೂಡ ಕೇಳಿದೆ, ಮಾಡ್ತೀರಾ ಅಂತ. ಹಾಂ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾನು ಮನೆಗೆ ತೊಗೊಂಡೆ 1-2 ಕಬ್ಬು. ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ, ಹಾಗೆ ಒಳ್ಳೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಜರ್ನಿ ನನಗೆ ತುಂಬ ಇಷ್ಟ ಆಗಿತ್ತು. ಒಳ್ಳೆ ದೇವಸ್ಥಾನಕ್ಕೆ ಸುತ್ತಾಡಿದೆ. ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಮೀಟ್ ಆಗೋಣ ಫ್ರೆಂಡ್ಸ್. ಬಾಯ್.